ಪ್ರತಿಭಟನೆ ನೆಪದಲ್ಲಿ ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಪೊಲೀಸರ ವಿರುದ್ಧ ಪ್ರಚೋದನಕಾರಿ ಪೋಸ್ಟರ್ ಪ್ರದರ್ಶನ ಮಾಡಲಾಗಿದೆ. ಈ ಬಗ್ಗೆ ಹಾಗಾದ್ರೆ ಫ್ರೀಡಂ ಪಾರ್ಕ್ ಪ್ರತಿಭಟನೆ ವೇಳೆ ಪೊಲೀಸರ ಈ ಅವಹೇಳನ ಮಾಡಿರೋದು ಗೃಹ ಸಚಿವರಿಗೆ ಗೊತ್ತಿಲ್ವಂತೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ್ದಕ್ಕೆ ದೂರು ಕೊಟ್ರೆ ಕ್ರಮವನ್ನು ಕೈಗೊಳ್ಳೋದಾಗಿ ಸಚಿವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಫ್ರೀಡಂ ಪಾರ್ಕ್ ಏನಾದರೂ ತೊಂದರೆ ಆಗಿದೆಯಾ? ಶಾರ್ಜಲ್ ಇಮಾಮ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈ 4 ಗೃಹ ಸಚಿವ ಎಲ್ಲಿ ಮಲ್ಕೊಂಡಿದ್ದಾರೆ ಅವನು ಅದನ್ನು ಕೇಳಿ. ಫ್ರೀಡಂ ಪಾರ್ಕ್ ಪ್ರತಿಭಟನೆ ವೇಳೆ ಪೊಲೀಸರಿಗೆ ಅವಮಾನ, ಪೊಲೀಸರ ವಿರುದ್ಧ ಅವಹೇಳನಕಾರಿ ಬರಹ ಪ್ರದರ್ಶನ. ಈ ಪೋಸ್ಟರ್ ಒಮ್ಮೆ ನೋಡಿ. ಈ ಬರಹದಲ್ಲಿ ಏನಿದೆ ಅಂತ ನೀವೇ ಓದಿ. ನಮ್ಮ ನಾಡಲ್ಲಿದ್ದು ನಮ್ಮ ಪೊಲೀಸರ ಬಗ್ಗೆಯೇ ಹೇಗೆ ಬರೆದಿದ್ದಾರೆ ಅಂತ ಒಮ್ಮೆ ನೀವು ನೋಡಿ. ನೀಟ್ ಪ್ರತಿಭಟನೆಯಲ್ಲಿ ದೇಶದ್ರೋಹಿಗಳನ್ನ ಜಿಂದಾಬಾದ್, ನಮ್ಮ ಬೆಂಗಳೂರು ಪೊಲೀಸರನ್ನ ಅವಹೇಳನ ಮಾಡುವಂತಹ ಪೋಸ್ಟರ್ ಇದು. ಆದರೆ ಈ ಬಗ್ಗೆ ಖಾಲಿದ್ ಬ್ಯಾನರ್ ಹಿಡಿದವರನ್ನ ಸಮರ್ಥಿಸಿಕೊಳ್ಳುವಂತೆ ಮಾತನಾಡಿದ್ದಾರೆ. ತಮ್ಮದೇ ಇಲಾಖೆ ಸಿಬ್ಬಂದಿಗಳ ಬಗ್ಗೆ ಇಲ್ವಾ ಕಾಳಜಿ? ಗೃಹ ಸಚಿವರೇ, ನಿಮ್ಮ ಇಲಾಖೆ ಬಗ್ಗೆ ನಿರ್ಲಕ್ಷ್ಯನ? ಬೆಂಗಳೂರು ಪೊಲೀಸರ ವಿರುದ್ಧದ ಅವಹೇಳನ ಮಾಡುವಂತಹ ಪೋಸ್ಟರ್ ಬಗ್ಗೆ ಮಾತನಾಡಿ ಅಂದ್ರೆ ಸಚಿವರು ಹೇಳಿದ್ದೇನು ಕೇಳಿ. ಪ್ರೊಟೆಸ್ಟ್ನಲ್ಲಿ ಪ್ರತಿಭಟನಾಕಾರರು ಪೊಲೀಸರನ್ನ ಹೊಗಳಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಏನಿಲ್ಲ. ಈಗ ನೋಡಿ, ಈಗ 6 ದಿನದಿಂದ ಇಲ್ಲಿ ನಡೀತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಯಾವ್ದಾದ್ರು ತೊಂದರೆ ಆಗಿದೆಯಾ? ಹೋಗಿ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕೇಳಿ. ಸಂಪೂರ್ಣವಾದಂಥ ಸಹಕಾರ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದಾರೆ. ನೀವು ಪ್ರಧಾನಮಂತ್ರಿಗೆ ಬಂದ್ರಿ, ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ದಯವಿಟ್ಟು ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರಿಗೆ ರೀಲ್ ಕಳಿಸ್ಕೊಡಿ. ಹೆಂಗೆ ನಮ್ಮ ಯಾರು ಪ್ರತಿಭಟನೆ ಮಾಡ್ತಾ ಇರೋ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಗೆ ಪ್ರಶಂಸೆ ಮಾಡಿದ್ದಾರೆ. ಅವ್ರು ಮಾಡ್ತಾ ಇರೋದು ಸರಿಯಾಗಿ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ದಬ್ಬಾಳಿಕೆ ಇಲ್ಲ, ಬಹಳ ಶಿಸ್ತಿಂದ ನಾವು ಇದ್ದೀವಿ, ಅವರು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಬಹಳ ಚೆನ್ನಾಗಿ ಒಬ್ರು ಮಹಿಳೆಯರು ಹೇಳಿದ್ದಾರೆ ಅದ್ರ ಬಗ್ಗೆ. ಪೊಲೀಸರಿಗೆ ಅವಮಾನ ಮಾಡಬಾರ್ದು, ನಿವೃತ್ತ ಪೊಲೀಸ್ ಅಧಿಕಾರಿ ಮಾಲಗತ್ತಿ ಮನವಿ. ಅಲ್ಲಿ ಮಾಡುವಾಗ ಅನವಶ್ಯಕವಾಗಿ ಪೊಲೀಸ್ ಪದವನ್ನು ಬಳಸಿದ್ದಾರೆ. ಉಕಾಡ್ದಂಗೆ ಬೆಂಗಳೂರು ಪೊಲೀಸ್ಗೂ ಅಂತ ನನಗೆ ಅರ್ಥ ಆಗಲಿಲ್ಲ. ಅದು ಯಾಕೆ ಉಕಾಡ್ದಂಗೆ ಅಂದರೆ ಇವ್ರದ್ದೇನು ಉಕಾಡ್ ಮಾಡಿದ್ದಾರೆ ಪೊಲೀಸರು? ಬೆಂಗಳೂರು ಪೊಲೀಸರು ಇವ್ರಿಗೆ ಏನಾದರೂ ತೊಂದರೆ ಕೊಟ್ಟಿದ್ದಾರಾ? ಇವ್ರಿಗೇನು ಲಾಠಿ ಚಾರ್ಜ್ ಮಾಡಿದ್ರ? ಇವ್ರನ್ನ ಹೊಡೆದ್ರ? ಅರೆಸ್ಟ್ ಮಾಡಿದ್ರ? ಏನೂ ಇಲ್ಲ. ಅನವಶ್ಯಕವಾಗಿ ಯಾಕೆ ಪೊಲೀಸರ ವಿರುದ್ಧ ಇವರು ಆ ಸ್ಲೋಗನ್ ಬರೆದಿದ್ದಾರೆ? ಇದು ತಪ್ಪು. ಇನ್ನು ಎರಡನೇದು ಅಂದರೆ ಅದನ್ನು ಖಂಡಿಸ್ತೀನಿ ನಾನು. ಬರೀ ತಪ್ಪಲ್ಲ, ಇದನ್ನು ಖಂಡಿಸ್ತೇನೆ. ಏನೂ ಮಾಡಲಾರ್ದೆ ಪೊಲೀಸರನ್ನ ದ್ವೇಷ ಮಾಡಿಸ್ತಾ ಇದ್ದಾರಲ್ಲ, ಇಟ್ ಇಸ್ ವೆರಿ ರಾಂಗ್. ಪೊಲೀಸರ ಅವಹೇಳನ ಖಂಡಿಸಿ ಬಿಜೆಪಿ ಕಿಡಿ. ಗೃಹ ಸಚಿವರ ವಿರುದ್ಧ BY ವಿಜೇಂದ್ರ ವಾಗ್ದಾಳಿ. ಅವನ್ಯಾರ್ರಿ ಪ್ರಿಯಾಂಕಾ ಖರ್ಗೆ? ಆ ಮನುಷ್ಯನಿಗೆ ಏನಾರ ತಾಕತ್ತಿದ್ರೆ, ದಮ್ಮಿದ್ರೆ ಇವತ್ತು ಬೆಂಗಳೂರಲ್ಲಿ ಏನು ನಡೆದಿದೆ ನೋಡಲಿ. ವಿದ್ಯಾರ್ಥಿಗಳ ಹೋರಾಟದ ನೆಪದಲ್ಲಿ ಇವತ್ತು ಉಮರ್ ಖಾಲಿದ್ದು ಶಾರ್ಜಲ್ ಇಮಾಮ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈ 4 ಗೃಹ ಸಚಿವ ಎಲ್ಲಿ ಮಲ್ಕೊಂಡಿದ್ದಾನೆ ಅವನು ಅದನ್ನು ಕೇಳಿ. ಇಂಥವ್ರನ್ನ ಹಿಡ್ಕೊಂಡು ಇವತ್ತು ಗೃಹ ಸಚಿವರು ಇಂಥ ಬೆಂಕಿ ಹತ್ತಕ್ಕಂಥ ಕೆಲಸಕ್ಕೆ ಇನ್ಯಾರು ಬೇಡ. ಪ್ರಿಯಾಂಕಾ ಖರ್ಗೆ ಅಂತವ್ರು ಇನ್ನೊಂದಿಬ್ರು ಹುಡ್ಕೊಂಡ್ರೆ ಸಾಕು ದೇಶದಲ್ಲಿ. ಗೃಹ ಸಚಿವರಾಗಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದನ್ನ ಫಸ್ಟ್ ಕಲೀಲಿ. ಇನ್ನು ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಟ್ವೀಟ್ ಸಮರ ಶುರು ಮಾಡಿದ್ದು ಪೊಲೀಸರ ಅವಹೇಳನವನ್ನ ಖಂಡಿಸಿದ್ದಾರೆ. ಹಾಗಾದ್ರೆ ಫ್ರೀಡಂ ಪಾರ್ಕ್ ಪ್ರತಿಭಟನೆ ವೇಳೆ ಪೊಲೀಸರ ಅವಹೇಳನ ಮಾಡಿರೋದು ಗೃಹ ಸಚಿವರಿಗೆ ಗೊತ್ತೇ ಇಲ್ವಾ? ಗೃಹ ಸಚಿವರಿಗೆ ಪೊಲೀಸರ ಮೇಲೆ ಇಲ್ವಾ ಹಾಗಾದ್ರೆ ಕಾಳಜಿ? ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದಕ್ಕೆ ದೂರು ಕೊಟ್ರೆ ಕ್ರಮ ಕೈಗೊಳ್ಳೋದಾಗಿ ಸಚಿವರು ಹೇಳಿದ್ದಾರೆ. ಜಾಬ್ ಇಸ್ ಟು ಶೋ ರೆಸ್ಟ್ರೆಂಟ್. ಮಸೂದ್ ಅವರೇ, ನೀವು ಪ್ರತಿಭಟನೆ ಮಾಡಬೇಕಾದ್ರೆ ಪ್ರಚೋದನೆ ಆಗಿ ನೀವು ಮಾತಾಡ್ಬೋದು. ಆದ್ರೆ ನಾನು ಹೋಮ್ ಡಿಪಾರ್ಟ್ಮೆಂಟ್, ನಮ್ಮ ಸಿಬ್ಬಂದಿಗಳು ಹ್ಯಾವ್ ಟು ಶೋ ರೆಸ್ಟ್ರೆಂಟ್. ಅಂಥದ್ದು ಏನಾದರೂ ಅವರು ಅವಾಚ್ಯ ಶಬ್ದದಲ್ಲಿ ನಿಂದಿಸಿದ್ರೆ, ಬೈತಾ ಇದ್ರೆ, ನಮಗೆ ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಕ್ಕೆ ಅಡಚಣೆ ಮಾಡಿದ್ರೆ ವಿ ವಿಲ್ ನಾಟ್ ಕೀಪ್ ಕ್ವೈಟ್. ಇಲ್ಲಿ ತನಕ ಪ್ರಾಮಾಣಿಕವಾಗಿ ನಡೆಸುವಂಥ ಪ್ರಯತ್ನ ನಮ್ದಿದೆ. ಅವ್ರಿಗೆ ಯಾರೇ ಪ್ರತಿಭಟನೆ ಮಾಡೋ ಹಕ್ಕಿದೆ. ಹೈಕೋರ್ಟು ಇಲ್ಲೇ ಮಾಡಬೇಕು ಅಂತ ಫ್ರೀಡಂ ಪಾರ್ಕ್ನಲ್ಲಿ ಅದೇ ನಾವು ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಆ್ಯಂಡ್ ಐ ಆಮ್ ಶೋರ್ ದಟ್ ಇಟ್ ವಿಲ್ ಹ್ಯಾವ್ ದೇ ವಿಲ್ ಡೂ ಇಟ್ ಪೀಸ್ಫುಲ್. ನಾವು ನಿಮ್ಮ ಮುಖಾಂತರ ಅವರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥ ಪ್ರಚೋದನಕಾರಿ ಪ್ಲಕಾರ್ಡ್ಸ್ ಇರಲಿ, ಪೋಸ್ಟರ್ಗಳು ಮಾಡಬೇಡಿ. ಅಗತ್ಯತೆ ಇರಲಿಲ್ಲ, ಅದು ಒಪ್ತೀನಿ. ನಮ್ಮ ಸಿಬ್ಬಂದಿಗಳ ಮನೋಬಲವನ್ನು ಕುಗ್ಸೋಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ.
ಆಯ್ತಾ? ಅದು ಪ್ರತಿಭಟನೆ ಯಾರಾದ್ರೂ ಮಾಡ್ಲಿ ಏನಾದ್ರೂ ಮಾಡ್ಲಿ ಸರ್, ವಿ ಆರ್ ಬಿಲ್ಟ್ ಲೈಕ್ ದಟ್, ವಿ ಆರ್ ಟ್ರೈನ್ಡ್ ಲೈಕ್ ದಟ್. ಈಗ ನೀವು ಇಷ್ಟೆಲ್ಲ ಕೇಳ್ತಿದ್ದೀರಾ, ನಾನು ಹೋಮ್ ಮಿನಿಸ್ಟರ್ ಕುಗ್ಗಿದ್ದೀನ? ನಾನು ಕುಗ್ಗಲ್ಲ, ನಾನು ಕುಗ್ಗಲ್ಲ, ಬೆಂಗಳೂರು ಪೊಲೀಸು ಕುಗ್ಗಲ್ಲ, ಕರ್ನಾಟಕ ಪೊಲೀಸು ಕುಗ್ಗಲ್ಲ. ವಾಟ್ ಎವರ್ ಇಟ್ ಇಸ್, ವಿ ವಿಲ್ ಟೇಕ್ ಕೇರ್. ಸಿ, ಮೈ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಮೇಂಟೈನ್ ಲಾ ಅಂಡ್ ಆರ್ಡರ್. ತಗೊಳ್ಳೋಣ ಸರ್, ಕಂಪ್ಲೇಂಟ್ ಕೊಡಿ, ನೀವೇ ಕೊಡಿ, ಅದಕ್ಕೇನಿದೆ. ಇನ್ನು ಪ್ರತಿಭಟನೆ ನೆಪದಲ್ಲಿ ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರಚೋದನಕಾರಿ ಪೋಸ್ಟರ್ ಪ್ರದರ್ಶನ ಬಗ್ಗೆ ತನಿಖೆಗೆ ಪ್ಲಾನ್ ಮಾಡಲಾಗ್ತಾ ಇದ್ದು, ಕೇಸ್ ದಾಖಲಿಸುವ ಬಗ್ಗೆ ಕಾನೂನು ಅಭಿಪ್ರಾಯಕ್ಕೆ ರವಾನೆ ಮಾಡಲಾಗಿದೆ. ಕಾನೂನು ತಜ್ಞರ ಅಭಿಪ್ರಾಯದ ಬಳಿಕ ಕೇಸ್ ದಾಖಲು ಸಾಧ್ಯತೆ ಕೂಡ ಇದೆ.